ನಮಸ್ಕಾರ ಸ್ನೇಹಿತರೆ, ನಿಮ್ಮ ಎಲ್ಲ ಟೆಕ್ ಅಪ್ಡೇಟ್ಗಳಿಗಾಗಿ ಸ್ವಾಗತ ಟೆಕ್ ಇನ್ಫೋ ಕನ್ನಡ ಚಾನೆಲ್ಗೆ. ಈ ವಾರ ಟೆಕ್ ಜಗತ್ತಿನಲ್ಲಿ ತುಂಬ ದೊಡ್ಡ ಸುದ್ದಿಗಳು ಬಂದಿವೆ. ಹೊಸ ಫೋಲ್ಡಬಲ್ ಫೋನ್ ಲಾಂಚ್, AI ಇರುವ ನೆಕ್ಸ್ಟ್ ಜನರೇಷನ್ ಸ್ಮಾರ್ಟ್ಫೋನ್ಸ್ ಮತ್ತು ಭವಿಷ್ಯದ AI ಗ್ಲಾಸಸ್ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಾರದ ಟಾಪ್ ಟೆಕ್ ನ್ಯೂಸ್ಗಳನ್ನು ಈಗ ನೋಡೋಣ. ಈ ವಾರ MWC 2026ನಲ್ಲಿ ಅತ್ಯಂತ ವಿಚಿತ್ರವಾದ ಫೋನ್ ಒಂದನ್ನು ಪರಿಚಯಿಸಲಾಗಿದೆ. ಅದು ಆನರ್ ರೋಬೋಟ್ ಫೋನ್. ಈ ಫೋನ್ನಲ್ಲಿ ಸಾಮಾನ್ಯ ಕ್ಯಾಮ್ರಾ ಇಲ್ಲ. ಇದರಲ್ಲಿ ರೋಬೋಟಿಕ್ ಮೂವಿಂಗ್ ಕ್ಯಾಮೆರಾ ಆರ್ಮ್ ಇದೆ. ಈ ಕ್ಯಾಮೆರಾ ಸ್ವತಃ ಚಲಿಸುತ್ತದೆ. ವಿಡಿಯೋದಲ್ಲಿ ಸಬ್ಜೆಕ್ಟ್ ಅನ್ನ ಆಟೋಮ್ಯಾಟಿಕಲಿ ಟ್ರ್ಯಾಕ್ ಮಾಡುತ್ತದೆ. ಸಿನಿಮ್ಯಾಟಿಕ್ ಸ್ಟೆಬಿಲೈಸೇಷನ್ ಕೊಡುತ್ತದೆ. ಅದ್ರ ಜೊತೆಗೆ ಈ ಫೋನ್ನಲ್ಲಿ ಪವರ್ಫುಲ್ AI ಸಿಸ್ಟಮ್ ಇದೆ. ಈ AI ವಾಯ್ಸ್ ಕಮಾಂಡ್ ಅರ್ಥ ಮಾಡಿಕೊಳ್ಳುತ್ತದೆ, ಜೆಸ್ಚರ್ ಅನ್ನು ಗುರುತಿಸುತ್ತದೆ, ವಿಡಿಯೋ ರೆಕಾರ್ಡಿಂಗ್ ಸಮಯದಲ್ಲಿ ಕ್ಯಾಮೆರಾ ಆಂಗಲ್ ಅಡ್ಜಸ್ಟ್ ಮಾಡುತ್ತದೆ. ಅಂದ್ರೆ ಫ್ಯೂಚರ್ನಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ವ್ಲಾಗರ್ಸ್ಗೆ ಇದು ತುಂಬಾ ಉಪಯೋಗವಾಗಬಹುದು. ಈ ವಾರ ಇನ್ನೊಂದು ದೊಡ್ಡ ಸುದ್ದಿ ಓಪೋನಿಂದ ಬಂದಿದೆ. ಓಪೋ ಫೈಂಡ್ N6 ಫೋಲ್ಡಬಲ್ ಸ್ಮಾರ್ಟ್ಫೋನ್ ಮಾರ್ಚ್ 17ರಂದು ಲಾಂಚ್ ಆಗಲಿದೆ. ಈ ಫೋನ್ನ ಮೇನ್ ಹೈಲೈಟ್ಸ್ 200 ಮೆಗಾಪಿಕ್ಸೆಲ್ ಹ್ಯಾಸೆಲ್ಬ್ಲಾಡ್ ಕ್ಯಾಮೆರಾ, ಇಂಪ್ರೂವ್ಡ್ ಫೋಲ್ಡಬಲ್ ಡಿಸ್ಪ್ಲೇ, AI ಪವರ್ಡ್ ಸಾಫ್ಟ್ವೇರ್ ಫೀಚರ್ಸ್, AI ಸ್ಟೈಲಸ್ ಸಪೋರ್ಟ್. ಫೋಲ್ಡಬಲ್ ಸ್ಮಾರ್ಟ್ಫೋನ್ ಮಾರ್ಕೆಟ್ನಲ್ಲಿ ಸ್ಯಾಮ್ಸಂಗ್ಗೆ ಸ್ಟ್ರಾಂಗ್ ಕಾಂಪಿಟಿಷನ್ ಕೊಡಲು ಓಪೋ ತಯಾರಾಗಿದೆ. ಸ್ಯಾಮ್ಸಂಗ್ ಕೂಡ ಹೊಸ ಬಜೆಟ್ ಸ್ಮಾರ್ಟ್ಫೋನ್ ಲಾಂಚ್ ಮಾಡಲು ರೆಡಿಯಾಗಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M17e 5G ಮಾರ್ಚ್ 17ರಂದು ಲಾಂಚ್ ಆಗಲಿದೆ. ಇದರ ಮುಖ್ಯ ಫೀಚರ್ಸ್ 6000 ಮಿಲಿ ಆಂಪಿಯರ್ ಅವರ್ ಮ್ಯಾಸಿವ್ ಬ್ಯಾಟರಿ, ಸ್ಮೂತ್ ಡಿಸ್ಪ್ಲೇ, AI ಬೇಸ್ಡ್ ಫೀಚರ್ಸ್. ಪ್ರೈಸ್ ಅಂಡರ್ 20,000 ರೂಪಾಯಿ. ಬಜೆಟ್ ಸೆಗ್ಮೆಂಟ್ನಲ್ಲಿ ಈ ಫೋನ್ ರೆಡ್ಮಿ ಮತ್ತು ರಿಯಲ್ಮಿಗೆ ಸ್ಟ್ರಾಂಗ್ ಕಾಂಪಿಟಿಷನ್ ಕೊಡಬಹುದು. ಸ್ಯಾಮ್ಸಂಗ್ ಈಗ ಸ್ಮಾರ್ಟ್ಫೋನ್ಸ್ನಲ್ಲಿ AI ಟೆಕ್ನಾಲಜಿ ಮೇಲೆ ತುಂಬ ಫೋಕಸ್ ಮಾಡ್ತಿದೆ. ಹೊಸ ಗ್ಯಾಲಕ್ಸಿ S26 ಸೀರೀಸ್ನಲ್ಲಿ ಅಡ್ವಾನ್ಸ್ಡ್ AI ಫೀಚರ್ಸ್ ಇರಲಿದೆ. ಈ AI ಕಾಲ್ಸ್ ಫಿಲ್ಟರ್ ಮಾಡ್ತದೆ, ಫೋಟೋ ಎಡಿಟಿಂಗ್ ಆಟೋಮ್ಯಾಟಿಕಲಿ ಮಾಡ್ತದೆ, ಡೈಲಿ ಟಾಸ್ಕ್ಸ್ ಸಿಂಪ್ಲಿಫೈ ಮಾಡ್ತದೆ. ಸ್ಯಾಮ್ಸಂಗ್ ಹೇಳುವುದೇನೆಂದರೆ ಫ್ಯೂಚರ್ ಸ್ಮಾರ್ಟ್ಫೋನ್ಸ್ AI ಅಸಿಸ್ಟೆಂಟ್ ಇರುವ ಸ್ಮಾರ್ಟ್ ಡಿವೈಸಸ್ ಆಗ್ತವೆ. ಸ್ಮಾರ್ಟ್ಫೋನ್ಸ್ ನಂತರ ನೆಕ್ಸ್ಟ್ ಬಿಗ್ ಗ್ಯಾಜೆಟ್ ಏನು ಗೊತ್ತಾ? AI ಸ್ಮಾರ್ಟ್ ಗ್ಲಾಸಸ್. ಸ್ಯಾಮ್ಸಂಗ್ ಈಗ ಮೆಟಾ ರೇಬ್ಯಾನ್ ಸ್ಟೈಲ್ AI ಗ್ಲಾಸಸ್ ಡೆವಲಪ್ ಮಾಡ್ತಿದೆ. ಈ ಗ್ಲಾಸಸ್ನಲ್ಲಿರ್ಬೋದು ಕ್ಯಾಮೆರಾ, ವಾಯ್ಸ್ ಅಸಿಸ್ಟೆಂಟ್, ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ, AR ಫೀಚರ್ಸ್. ಭವಿಷ್ಯದಲ್ಲಿ ಸ್ಮಾರ್ಟ್ಫೋನ್ಸ್ ಬದಲು AI ಗ್ಲಾಸಸ್ ಬಳಸುವ ಕಾಲ ಬರಬಹುದು ಎಂದು ಎಕ್ಸ್ಪರ್ಟ್ಸ್ ಹೇಳುತ್ತಿದ್ದಾರೆ. ಶಿಯೋಮಿ ಕೂಡ AI ಟೆಕ್ನಾಲಜಿನಲ್ಲಿ ದೊಡ್ಡ ಪ್ಲಾನ್ ಮಾಡ್ತಾ ಇದೆ. ಅವರು ತಮ್ಮದೇ ಸ್ಮಾರ್ಟ್ಫೋನ್ ಚಿಪ್ಸ್ ಡೆವಲಪ್ ಮಾಡ್ತಾ ಇದ್ರೆ AI ಅಸಿಸ್ಟೆಂಟ್ ಅನ್ನು ಗ್ಲೋಬಲ್ ಮಾರ್ಕೆಟ್ಗೆ ಲಾಂಚ್ ಮಾಡಲು ಪ್ಲಾನ್ ಮಾಡಿದ್ದಾರೆ. ಅಂದರೆ ಮುಂದಿನ ವರ್ಷಗಳಲ್ಲಿ ಸ್ಮಾರ್ಟ್ಫೋನ್ಸ್ ಇನ್ನೂ ಹೆಚ್ಚು AI ಪವರ್ಡ್ ಡಿವೈಸಸ್ ಆಗಬಹುದು. ಸರಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಟೆಕ್ ಅಪ್ಡೇಟ್ಸ್, ಗ್ಯಾಜೆಟ್ ರಿವ್ಯೂಸ್ ಮತ್ತು ಲೇಟೆಸ್ಟ್ ಟೆಕ್ ನ್ಯೂಸ್ ನೋಡಲು ನಮ್ಮ ಟೆಕ್ ಇನ್ಫೋ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸ್ನೇಹಿತ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ